ನಮಸ್ಕಾರ ವೀಕ್ಷಕರೇ, ಸುಹಾಸಿನಿಗೆ ಸ್ವಾಗತ. ಮನೆಯಲ್ಲಿ ಮಕ್ಕಳಿದ್ದಾಗ ಗಲಾಟೆ ಸಹಜನೇ, ಆದರೆ ನನ್ನ ಮಗ ತುಂಬಾ ತುಂಟ, ಹೇಳಿದ ಮಾತು ಕೇಳಲ್ಲ, ಸಿಕ್ಕಾಪಟ್ಟೆ ಆಟ ಆಡ್ತಾನೆ, ಹೀಗೆ ಹಲವಾರು ಗೊಂದಲಗಳಿರುತ್ತೆ. ಹಾಗಾದ್ರೆ ಮಕ್ಕಳ ಈ ರೀತಿಯ ನಡವಳಿಕೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಚಲತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವೈದ್ಯರಾದಂತಹ ನಾಜಿಯಾ ನಮ್ಮ ಜೊತೆ ಇದ್ದಾರೆ. ನಾಜಿಯಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವಾಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಮಕ್ಕಳು ತುಂಟನ ಮಾಡೋದೇನೋ ಸಹಜ, ಆದರೆ ಹೈಪರ್ ಆಕ್ಟಿವ್ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ADHD ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಈ ADHD ಅಂದ್ರೆ ಏನು? ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ಈ ಡಿಸಾರ್ಡರಲ್ಲಿ ಬೇಸಿಕಲಿ ಇದೊಂಥರದ ಬೆಳವಣಿಗೆ ಸೈಕಾಲಜಿಕಲ್ ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಆ್ಯಂಡ್ ಇದು ಸಾಮಾನ್ಯವಾಗಿ 7-8 ಇಯರ್ಸ್, 7ರಿಂದ 8 ವರ್ಷದ ಕಡಿಮೆ ವಯಸ್ಸಿನ ಮಕ್ಕಳಲ್ಲೂ ಕೂಡ ಕಂಡು ಬರ್ಬೋದು. ಸೊ ಇದರಲ್ಲಿ ಬೇಸಿಕ್ ಆಗಿ ಪ್ರಾಬ್ಲಮ್ ಅಂದರೆ ಹೈಪರ್ ಆಕ್ಟಿವ್ ಆಗಿರ್ತಾರೆ. ಹಾಗಾಗಿ ಅಟೆನ್ಷನ್ ಫೋಕಸ್ ಮಾಡೋಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಅಂದರೆ ಒಂದೇ ವಿಷಯದಲ್ಲಿ ಅಟೆನ್ಷನನ್ನು ಫೋಕಸ್ ಮಾಡೋದಿರಲಿ, ಓದೋದಿರಲಿ, ಹೊಸ ವಿಷಯವನ್ನು ಓದೋದಿರಲಿ, ಇದೆಲ್ಲ ಕಷ್ಟ ಆಗಿಬಿಡತ್ತೆ ಅವರಿಗೆ. ಸೊ ಬೇಗನೆ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಓದಕ್ಕೆ ಕೂತಿದ್ರು ಕೂಡ ಒಂದು 5-10 ಮಿನಿಟ್ಸ್ ಅಷ್ಟರಲ್ಲಿ ಅವರು ಬೇಗನೆ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಒಂದೇ ಕಡೆ ಅವರಿಗೆ ಆ ಮೈಂಡನ್ನು ಕಾನ್ಸಂಟ್ರೇಟ್ ಮಾಡೋದು, ಅಟೆನ್ಷನನ್ನು ಫೋಕಸ್ ಮಾಡೋದು ಕಷ್ಟ ಇರುತ್ತೆ. ಆ್ಯಂಡ್ ಈವನ್ ಹೊಸ ವಿಷಯವನ್ನು ಕಲಿಯೋದು ಅವರಿಗೆ ಕಷ್ಟನೇ. ಆ್ಯಂಡ್ ಬೇಸಿಕಲಿ ನೋಡಿ, ಹೋಮ್ವರ್ಕ್ಸ್ ಇರಲಿ, ಅಸೈನ್ಮೆಂಟ್ಸ್ ಇರಲಿ, ಇವುಗಳನ್ನೆಲ್ಲ ಅವರು ಕಂಪ್ಲೀಟ್ ಮಾಡಲ್ಲ. ಆರ್ ಸಮ್ ಚಿಲ್ಡ್ರನ್, ಕೆಲವೊಬ್ಬರು ಮಕ್ಕಳಲ್ಲಿ ಈ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗಿರುತ್ತೆ. ಅಂದರೆ ಒಂದು ಸಬ್ಜೆಕ್ಟ್ ಹೋಮ್ವರ್ಕ್ ಅವರು ಬೇರೆ ಸಬ್ಜೆಕ್ಟ್ ಬುಕ್ಕಲ್ಲೇ ಮಾಡಿಬಿಡ್ತಾರೆ. ಅಂದರೆ ಮ್ಯಾಥ್ಸ್ ಇರಲಿ, ಸೈನ್ಸ್ ಇರಲಿ, ಅದು ಬೇರೆ ಬುಕ್ಸಲ್ಲಿ, ಮೇ ಬಿ ಇನ್ ಹಿಂದಿ ಆರ್ ಇಂಗ್ಲೀಷ್ ಬುಕ್ಸಲ್ಲಿ ಹೋಮ್ವರ್ಕ್ ಮಾಡೋದು, ಅದೆಷ್ಟು ಹೇಳಿದರೂ ಅವರಿಗೆ ಅರ್ಥ ಆಗಲ್ಲ. ಸೊ ಅದೊಂದು ಕೆಪಾಸಿಟಿ ಇರಲ್ಲ ಅವರಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ನ್ಯೂ ಸಬ್ಜೆಕ್ಟ್, ಹೊಸ ವಿಷಯವನ್ನು ಕಲ್ತ್ಕೊಳ್ಳಲ್ಲ. ಯಾವ ವಿಷಯನ ಅವ್ರು ಕಲ್ತಿದ್ದಾರೋ, ಯಾವ ಗೇಮನ್ನು ಕಲ್ತಿದ್ದಾರೋ ಅದರಲ್ಲೇ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಹೆಚ್ಚಾಗಿ. ಆ್ಯಂಡ್ ಈವನ್ ಊಟದಲ್ಲೂ ತುಂಬ ಆಪಟೈಟ್ ಪುವರ್ ಇರುತ್ತೆ. ಆ್ಯಂಡ್ ಊಟ ತುಂಬ ಸ್ಲೋ ಆಗಿ ಮಾಡ್ತಾರೆ. ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಅವರಲ್ಲಿ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ, ಯಾರಾದರೂ ಹೇಳ್ಕೊಟ್ರು ಕೂಡ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡುವಷ್ಟು ಕೆಪಾಸಿಟಿ ಅವರಲ್ಲಿ ಇರಲ್ಲ. ಸೊ ಇವೆಲ್ಲ ಬೇಸಿಕ್ ಪ್ರಾಬ್ಲಮ್ಸ್. ಹಾಗಾಗಿ ನೋಡಿ, ಆ್ಯಂಡ್ ಈವನ್ ಸಮ್ ನ್ಯೂ ಸಬ್ಜೆಕ್ಟ್ ಕ್ಲಾಸಲ್ಲಿ 1 ಅವರ್ ಈ ಸಬ್ಜೆಕ್ಟಲ್ಲಿ ಕೂತ್ಕೊಳ್ಬೇಕು, ಅದು ಅವರಿಗೆ ಕಷ್ಟ ಆಗಿಬಿಡತ್ತೆ. ಸೊ ಬೇಗನೆ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಯೂಶ್ವಲಿ ಪೇರೆಂಟ್ಸ್ ಹೇಳ್ತಾರೆ, ಸ್ಕೂಲಲ್ಲೂ ಕ್ಲಾಸಲ್ಲೂ ಕೂಡ ಅವರು ಹೊರಗಡೆ ನೋಡ್ತಾ ಇರ್ತಾರೆ, ಕಾನ್ಸಂಟ್ರೇಟ್ ಮಾಡಲ್ಲ. ಬ್ಲ್ಯಾಕ್ ಬೋರ್ಡನ್ನು ನೋಡಿಬಿಟ್ಟು ಟೀಚರ್ ಹೇಳುವ ಸಬ್ಜೆಕ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡುವ ಬದಲು ಅವ್ರ ಮೈಂಡ್ ಬೇರೆಯೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಆ್ಯಂಡ್ ಅಗೇನ್ ಇಂಪಲ್ಸಿವ್ನೆಸ್ ಕೂಡ ಇರುತ್ತೆ ಇಂಥ ಮಕ್ಕಳಲ್ಲಿ. ಸೊ ಇಂಪಲ್ಸಿವ್ನೆಸ್ ಅಂದರೆ ದೇ ವಿಲ್ ನಾಟ್ ವೇಟ್ ಫಾರ್ ದಿಯರ್ ಚಾನ್ಸ್ ಟು ಕಮ್. ಈ ಬೇಸಿಕಲಿ ಇದು ಗೇಮ್ಸಲ್ಲಿ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಇರಲಿ, ಗೇಮ್ಸ್ ಇರಲಿ, ಅದರಲ್ಲಿ ಅವರಿಗೆ ಅವರ ಚಾನ್ಸ್ ಬರೋಕ್ಕೆ ಅವರು ವೇಟ್ ಮಾಡಲ್ಲ. ತುಂಬ ಬೇಗನೆ ರಿಯಾಕ್ಟ್ ಮಾಡಿಬಿಡ್ತಾರೆ. ತಾಳ್ಮೆ ಶಕ್ತಿ ಇರಲ್ಲ ಅವರಲ್ಲಿ. ಆ್ಯಂಡ್ ಸ್ಲೀಪ್ ಕೂಡ ತುಂಬ ಕಡಿಮೆ ಇರುತ್ತೆ. ದಿಸ್ ಇಸ್ ಒನ್ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ತುಂಬ ಪೇರೆಂಟ್ಸ್ ಹೇಳ್ತಾರೆ ನಿದ್ದೆ ತುಂಬಾ ಕಡಿಮೆ ಇರುತ್ತೆ ಇಂಥವರಲ್ಲಿ. ರಾತ್ರಿ ಅವರು 11:30, 12, 1 o'clock ಮಲಗಿದು ಕೂಡ ಬೆಳಿಗ್ಗೆ ಬೇಗನೆ ಎದ್ದೇಳ್ತಾರೆ. ಆ್ಯಂಡ್ ಆಕ್ಟಿವ್ ಆಗಿರುತ್ತೆ, ತುಂಬ ಹೈಪರ್ ಆಕ್ಟಿವ್ ಆಗಿರುತ್ತೆ ಬ್ರೈನ್. ಆ್ಯಂಡ್ ಅದಕ್ಕೆ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಅ ಡಿಸಾರ್ಡರ್. ಆಸ್ ಯು ಸೆಡ್, ಇನ್ ಚಿಲ್ಡ್ರನ್ ನಾರ್ಮಲಿ ಆಕ್ಟಿವ್ ಆಗಂತೂ ಆಗಿರ್ತಾರೆ ಮಕ್ಕಳು, ದಟ್ಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಬಟ್ ಹೈಪರ್ ಆಕ್ಟಿವಿಟಿ, ಒಂದು ವಿಷಯವನ್ನು ಕಲ್ತ್ಕೊಳ್ಳುವಂಥ ಕೆಪಾಸಿಟಿ ಇರಲ್ಲ ಅವರಲ್ಲಿ, ಬೇಗನೆ ಡಿಸ್ಟ್ರಾಕ್ಟ್ ಆಗಿಬಿಡೋದು. ಆ್ಯಂಡ್ ಡಿಸ್ಟ್ರಕ್ಟಿವ್ ಟೆಂಡೆನ್ಸೀಸ್ ಕೂಡ ಇರುತ್ತೆ. ಅಂದರೆ ಮನೆ ವಸ್ತುಗಳನ್ನೆಲ್ಲ ಬ್ರೇಕ್ ಮಾಡೋದು. ಟಾಯ್ಸ್ದು ಡೆಫಿನೆಟ್ಲಿ ಚಿಲ್ಡ್ರನ್ ಅದನ್ನು ಇಟ್ಕೊಳ್ಳುವಂಥ ಕೆಪಾಸಿಟಿ ಇರಲ್ಲ ಮಕ್ಕಳಲ್ಲಿ. ಬಟ್ ಈವನ್ ಬೇರೆ ವಸ್ತು ಇದ್ದರೂ ಕೂಡ, ಮೇ ಬಿ ಫಾರ್ ಎಕ್ಸಾಂಪಲ್ TV ರಿಮೋಟ್ಸ್ ಇರಲಿ, ಬೇರೆ ಇಲೆಕ್ಟ್ರಾನಿಕ್ ಗೂಡ್ಸ್ ಇರಲಿ, ಮೊಬೈಲ್ಸ್ ಇರಲಿ, ಅದನ್ನೆಲ್ಲ ಅವರು ಬೇಗನೆ ಬ್ರೇಕ್ ಮಾಡಿಬಿಡ್ತಾರೆ. ಅದನ್ನು ಯೂಸ್ ಮಾಡುವಷ್ಟು ಅವರಿಗೆ ಅಂತೂ ದೇ ವಿಲ್ ನಾಟ್ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಗೋ ಅಬೌಟ್ ಇಟ್ ಅಂತ. ಸೊ ದೀಸ್ ಆರ್ ದ ಬೇಸಿಕ್ ಸಿಂಪ್ಟಮ್ಸ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರಲ್ಲಿ. ಆ್ಯಂಡ್ ನಾರ್ಮಲಿ ಇದರ ಬೇಸಿಕ್ ಟರ್ಮ್ಸ್ ಹೈಪರ್ ಆಕ್ಟಿವಿಟಿ ಆ್ಯಂಡ್ ಅಟೆನ್ಷನ್ ಫೋಕಸ್ ಮಾಡಲ್ಲ. ಸೊ ದಿಸ್ ಯು ವಿಲ್ ಡೆಫಿನೆಟ್ಲಿ ನೋ ಇಫ್ ಯೋರ್ ಚೈಲ್ಡ್ ಇಸ್ suffering from, because activity is different and hyperactivity is a different issue. Active agi ella maklu irlebeku, because as children they have to be active in whatever they do. But hyperactivity and not able to understand a subject is a problem definitely in children. ಓಕೆ, ಇದಕ್ಕೆ ರೀಸನ್ಸ್ ಏನು ಅಂತೀರಾ? ಯಾಕೆಂದರೆ ಮಕ್ಕಳು ಹೈಪರ್ ಆಕ್ಟಿವ್ ಆಗಿ ಫೋಕಸ್ ಮಾಡೋಕ್ಕಾಗದೇ ಇರೋದು, ಒಂದೇ ಕಡೆ ಒಂದು 5 ನಿಮಿಷ ಕೂತ್ಕೊಳ್ಳಿ ಅಂದರೆ ಅವ್ರ ಕೈಲೆಲ್ಲ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿ ಸಾಕಷ್ಟು ಗೊಂದಲಗಳಿರುತ್ತೆ. ಇದಕ್ಕೆ ಮೇನ್ ರೀಸನ್ಸ್ ಏನು, ಕಾಸಸ್ ಏನಿದಕ್ಕೆ?
ಸಿ ADHD ಈ ಪ್ರಾಬ್ಲಮ್ ಬೇಸಿಕಲಿ ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ದೇರ್ ಆರ್ ಸಮ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನಿಂದ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರುವ ಮದರ್ಸಲ್ಲಿ ಈ ಥರ ಮಕ್ಕಳು ಹುಟ್ಟಬಹುದಂತ ದೇರ್ ಆರ್ ಸಮ್ ಥಿಯರೀಸ್ ವಿಚ್ ಸೇ ದಿಸ್. And again some infections during pregnancy ಅಂದರೆ ರುಬೆಲ್ಲಾ, ಮೀಸಲ್ಸ್ ಈ ಥರದೆಲ್ಲ ಇನ್ಫೆಕ್ಷನ್ಸಿಂದ ಮಗುವಿಗೂ ಕೂಡ ಎಫೆಕ್ಟ್ ಆಗ್ಬೋದು. ಆ್ಯಂಡ್ ನಾರ್ಮಲಿ ನಾವು ನೋಡಿದ ಹಾಗೆ 60% ಆಫ್ ದ ಚೈಲ್ಡ್ ಸಫರಿಂಗ್ ಫ್ರಮ್ ADHD ದೇ ಆರ್ ಪ್ರಿಮೆಚ್ಯೂರ್ ಬರ್ತ್ಸ್. ಸೊ ಪ್ರಿಮೆಚ್ಯೂರ್ಲಿ ಬಾರ್ನ್ ಮಕ್ಕಳಲ್ಲಿ ADHD ಈಸ್ ವೆರಿ ಕಾಮನ್ಲಿ ಫೌಂಡ್. ಓಕೆ, ಸೊ ದೀಸ್ ಆರ್ ದ ಮೇನ್ ಕಾಸಸ್. ಆ್ಯಂಡ್ ಅಗೇನ್ ಲೈಫ್ ಸ್ಟೈಲ್ ಚೇಂಜಸ್. ಇತ್ತೀಚೆಗೆ ನೋಡಿ ಇಬ್ಬರು ಪೇರೆಂಟ್ಸ್ ವರ್ಕ್ ಮಾಡ್ತಾರೆ, ಮದರ್ ಆಸ್ ವೆಲ್ ಆಸ್ ಫಾದರ್. ಸೊ ಮಗುವನ್ನು ಡೇ ಕೇರ್ ಸೆಂಟರ್ಸಲ್ಲಿ ಬಿಡ್ತಾರೆ. ಸೊ ಅಲ್ಲಿ ಅವರಿಗೆ ಬೇಕಾದಷ್ಟು ಕೇರ್ ಎಫೆಕ್ಷನ್ ಸಿಗಲ್ಲ. ಸೊ ಬಿಕಾಸ್ ಆಫ್ ದಟ್ ಲ್ಯಾಕ್ ಆಫ್ ಎಫೆಕ್ಷನ್ ಅಂತ ಮಕ್ಕಳಲ್ಲಿ ಈ ಥರ ಬಿಹೇವಿಯರಲ್ ಚೇಂಜಸ್ ತುಂಬ ಬೇಗನೆ ಕಂಡು ಬರೋದು. ಬಿಕಾಸ್ ಟೈಮ್ ಹ್ಯಾಸ್ ಟು ಬಿ ಗಿವನ್ ಟು ದ ಚೈಲ್ಡ್. ಇಫ್ ಎಟ್ ಆಲ್ ನೋಬಡಿ ಇಸ್ ದೇರ್ ಟು ಲಿಸನ್ ಟು ದ ಚೈಲ್ಡ್. ಅವ್ರ ಮಾತು ಕೇಳುವವರು ಯಾರು ಇಲ್ದಿದ್ರು ಆ್ಯಂಡ್ ಅಗೇನ್ ಅವರಿಗೆ ಅದೊಂದು ಸಪ್ರೆಷನ್ ಆಗಿಬಿಡತ್ತೆ. ಸೊ ಇಫ್ ದೇ ಆರ್ ಲೆಫ್ಟ್ ದ ಹೋಲ್ ಡೇ ಇನ್ ಡೇ ಕೇರ್ ಸೆಂಟರ್ಸ್ ಇರಲಿ ಅಥವಾ ಮೇ ಬಿ ಟು ಸಂಬಡಿ ಎಲ್ಸ್ ಇನ್ ದ ಹೌಸ್, ಬೇಸಿಕ್ ಪೇರೆಂಟ್ಸ್ ಆರ್ ನಾಟ್ ದೇ, ದಟ್ ಆಲ್ಸೋ ಕ್ಯಾನ್ ಲೀಡ್ ಟು ದಿಸ್ ಕೈಂಡ್ ಆಫ್ ಅ ಪ್ರಾಬ್ಲಮ್ ಇನ್ ದ ಚೈಲ್ಡ್. ಓಕೆ, ಹೈಪರ್ ಆ್ಯಕ್ಟಿವ್ಗೂ ಮತ್ತು ಹೆವಿ ಆ್ಯಕ್ಟಿವಿಟೀಸ್ ಇರುವಂತಹ ಮಕ್ಕಳಿಗೂ ಯಾವ ರೀತಿ ನಾವು ಡಿಫ್ರೆನ್ಸನ್ನು ಕಂಡುಹಿಡಿಬೋದು? ಅಂದರೆ ಕೆಲವರು ಹೇಳ್ತಾರೆ ತುಂಬ ಆ್ಯಕ್ಟಿವ್ ಇದ್ದಾನೆ, ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿಬಿಡ್ತಾನೆ, ಈವನ್ ಕ್ಲಾಸಸ್ಸಲ್ಲಿ ತುಂಬ ಬೇಗ ಆನ್ಸರ್ ಮಾಡ್ತಾನೆ, ತುಂಬ ಬೇಗ ಬರೆದ್ಬಿಡ್ತಾನೆ. ಇದಕ್ಕೂ ಈ ADHDಗೂ ಏನು ಡಿಫ್ರೆನ್ಸ್ ಇದೆ? ADHD ಚೈಲ್ಡ್ ಕೆಲಸವನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಲ್ಲ. ದೇ ವಿಲ್ ನಾಟ್ ಕಂಪ್ಲೀಟ್ ದ ಟಾಸ್ಕ್. ಒಂದು ಕೆಲಸವನ್ನು ಅರ್ಧ ಮಾಡಿಬಿಟ್ಟು ಬೇರೆ ಕೆಲಸಕ್ಕೆ ಜಂಪ್ ಆಗಿಬಿಡ್ತಾರೆ. ಸೊ ಫೈನಲಿ ಎಲ್ಲ ಸಬ್ಜೆಕ್ಟ್ ಬುಕ್ಸ್ ಅವರು ಓಪನ್ ಮಾಡಿದ್ರು ಕೂಡ ಫೈನಲಿ ಒಂದು ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಆಗಿರಲ್ಲ ಅವ್ರದ್ದು ಅಟ್ ದ ಎಂಡ್ ಆಫ್ ದ ಡೇ. ಬಟ್ ಆಸ್ ಯು ಆರ್ ಟೆಲ್ಲಿಂಗ್, ಆಕ್ಟಿವ್ ಚೈಲ್ಡ್, ಮೆಂಟಲಿ ಶಾರ್ಪ್ ಚೈಲ್ಡ್, IQ ಲೆವೆಲ್ಸ್ ಆರ್ ಇನ್ಕ್ರೀಸ್ ಇನ್ ಅ ಚೈಲ್ಡ್. ದಟ್ ಸೇಸ್ ದಟ್ ಎಲ್ಲ ಸಬ್ಜೆಕ್ಟ್ಸ್ ಹೋಮ್ವರ್ಕ್ ಕೂಡ ಕಂಪ್ಲೀಟ್ಲಿ ಮಾಡ್ತಾರೆ, ಬೇಗನೆ ಮಾಡ್ತಾರೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಸೊ ಹೈಪರ್ ಆಕ್ಟಿವಿಟಿ ADHD ಚೈಲ್ಡ್ ವಿಲ್ ನಾಟ್ ಕಂಪ್ಲೀಟ್ ದ ಹೋಮ್ವರ್ಕ್ ಇನ್ ಟೈಮ್ ಆ್ಯಂಡ್ ಅವರಿಗೆ ಅಷ್ಟೊಂದು ಕೋಆರ್ಡಿನೇಷನ್ ಮಾಡುವಷ್ಟು ಕೆಪಾಸಿಟಿ ಇರಲ್ಲ. ಆಸ್ ಐ ಟೋಲ್ಡ್ ಯು, ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಆ ಹೋಮ್ವರ್ಕ್ ಬರೆದ್ಬಿಡೋದು ಆ್ಯಂಡ್ ಅಸೈನ್ಮೆಂಟ್ಸ್ ಇರಲಿ ಅದನ್ನು ಆರ್ಗನೈಸ್ ಮಾಡಿಬಿಟ್ಟು ಸರಿಯಾಗಿ ಕಂಪ್ಲೀಟ್ ಮಾಡುವಂಥ ಕೆಪಾಸಿಟಿ ಇರಲ್ಲ. ಬೇಗನೆ ಡಿಸ್ಟ್ರಾಕ್ಷನ್ ಇರುತ್ತೆ ಮಕ್ಕಳಲ್ಲಿ. ಸೊ ದೀಸ್ ಆರ್ ADHD ಚಿಲ್ಡ್ರನ್. ಸೊ ಮೊದಲಿಗೆ ಹೇಗೆ ಕಂಡ್ಕೋಬೇಕಾಗತ್ತೆ? ಅಂದರೆ ಯಾವ ಏಜಲ್ಲಿ ಇದು ಅತಿ ಹೆಚ್ಚಾಗಿ ಕಂಡು ಬರುತ್ತೆ? ಅಂದರೆ ತಂದೆ ತಾಯಿ ಇವಾಗ ಕಂಡ್ಕೋಬೇಕು, ನನ್ನ ಮಗುಗೆ ADHD ಪ್ರಾಬ್ಲಮ್ ಇದೆ ಅಂತ ಕಂಡ್ಕೋಬೇಕಾದ್ರೆ ಯಾವ ಏಜಿಂದ ಈ ರೀತಿಯಾದಂತಹ ಒಂದು ರಿಯಾಕ್ಷನ್ಸ್ ಏನಿದೆ, ಆಕ್ಟಿವಿಟೀಸ್ ಏನಿದೆ ವಿಸಿಬಲ್ ಅನ್ಸುತ್ತೆ? ನಾರ್ಮಲಿ ನಾವು ನೋಡಿದಂಗೆ ಪೇರೆಂಟ್ಸ್ ಕಮ್ ಟು ನೋ ದಿಸ್ ಪ್ರಾಬ್ಲಮ್ ವೆನ್ ದ ಚೈಲ್ಡ್ ಸ್ಟಾರ್ಟ್ಸ್ ಗೋಯಿಂಗ್ ಟು ಸ್ಕೂಲ್. ಬಿಕಾಸ್ ಆವಾಗಲೇ ಅವರಿಗೆ ದೇ ಕಮ್ ಅಕ್ರಾಸ್ ಸ್ಟಡೀಸ್, ಅದೊಂದು ರೆಸ್ಪಾನ್ಸಿಬಿಲಿಟಿ ಅವೆಲ್ಲ ಅವರಿಗೆ ಗೊತ್ತಾಗೋದು ಆ ಏಜಲ್ಲೇ. ಸೊ ಯೂಶಲಿ ಸ್ಕೂಲ್ ಗೋಯಿಂಗ್ ಏಜಲ್ಲೇ ಈ ಥರ ಗೊತ್ತಾಗಬಹುದು. ಬಟ್ ಡೆಫಿನೆಟ್ಲಿ ಆ ಏಜ್ಗಿಂತ ಮುಂಚೆನೇ ಗೊತ್ತಾಗ್ಬೋದು. ಬಿಕಾಸ್ ಇಫ್ ದೇ ಆರ್ ವೆರಿ ವೆರಿ ಆಕ್ಟಿವ್, ನಾರ್ಮಲಿ ಬಿಲೋ 3 years ಚೈಲ್ಡ್ ಹ್ಯಾಸ್ ಟು ಸ್ಲೀಪ್ ಪ್ರಾಪರ್ಲಿ. ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಹಗಲಲ್ಲೂ ಒಂದು ಸ್ವಲ್ಪನೂ ನಿದ್ದೆ ಮಾಡ್ತಾ ಇಲ್ಲ, ಜಸ್ಟ್ ಓಡಾಟನೇ, ಊಟ ಸರಿಯಾಗಿ ಮಾಡ್ತಾ ಇಲ್ಲ, ಇವೆಲ್ಲ ಸಿಂಪ್ಟಮ್ಸ್ ಇದ್ದಲ್ಲಿ ದೇ ಆರ್ ಡೆಫಿನೆಟ್ಲಿ ಹೈಪರ್ ಆಕ್ಟಿವ್ ಚಿಲ್ಡ್ರನ್. ಸೊ ಇವಾಗ ಈ ಹೈಪರ್ ಆಕ್ಟಿವಿಟಿನ ಹೀಗೆ ಬಿಟ್ರೆ ಮುಂದೆ ಏನೆಲ್ಲ ಸಮಸ್ಯೆಗಳಾಗಬಹುದು ನಾಜಿಯಾ? ಸೊ ದೇರ್ ಆರ್ ಮೆನಿ ಪ್ರಾಬ್ಲಮ್ಸ್ ವಿಚ್ ಮೇ ಕಮ್ ಅಪ್ ಬಿಕಾಸ್ ಆಫ್ ಹೈಪರ್ ಆಕ್ಟಿವಿಟಿ. ಬಿಕಾಸ್ ನೋಡಿ, ಇದೇ ಅಭ್ಯಾಸವನ್ನು ಕಲ್ಟಿವೇಟ್ ಮಾಡ್ತಾ ಅವ್ರು ಹೋದರೆ ಡೆಫಿನೆಟ್ಲಿ ಅವರು ಎಜುಕೇಷನಲ್ಲಿ ದೇ ವಿಲ್ ಹಿಂಡರ್ ಬ್ಯಾಕ್ ಇನ್ ದ ಎಜುಕೇಷನ್ ಬಿಕಾಸ್ ದೇರ್ ಫ್ರೆಂಡ್ಸ್ ವಿಲ್ ಗೋ ಟು ದ ಅದರ್ ಕ್ಲಾಸಸ್. ಆ ಮಕ್ಕಳನ್ನು ಕ್ಲಾಸಸ್ ರಿಪೀಟ್ ಮಾಡಿಸ್ಬೇಕಾಗತ್ತೆ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಕಲ್ಟಿವೇಟ್ ಮಾಡ್ಬೋದಂತ ಮಕ್ಕಳು. ಬಿಕಾಸ್ ಅಟ್ ಅ ಲೇಟರ್ ಸ್ಟೇಜಸ್ ದೇ ಮೇ ಸ್ಟಾರ್ಟ್ ಇನಿಷಿಯಲಿ ಅವ್ರೇನು ಮಾಡ್ತಾರೆ, ವಸ್ತುಗಳನ್ನೆಲ್ಲ, ಮನೆ ವಸ್ತುಗಳನ್ನು ಇಡ್ತಾರೆ. ದೇ ವಿಲ್ ಕೀಪ್ ಹಿಡನ್ ಇಟ್ ಸಮ್ವೇರ್. But later on they'll start robbing the things from the house, maybe from the mother's purse they may start robbing the money as well. So these may be the symptoms which come up in the later stages. So bad habits they may get into because they are not able to concentrate on one thing. They don't understand the responsibility. ಅದು ಯಾವ ಮಟ್ಟಕ್ಕೆ ನಾವು ಹೆಂಗ್ ಕೆಲಸವನ್ನು ಯಾವ ಥರ ಕಂಪ್ಲೀಟ್ ಮಾಡಬೇಕು ಅದೊಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ ಅವರಲ್ಲಿ. ಸೊ ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ಇನ್ ಟು ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ಆಲ್ ದೀಸ್ ಎಜುಕೇಷನಲ್ಲೂ ದೇ ವಿಲ್ ಡೆಫಿನೆಟ್ಲಿ ಗೋ ಬ್ಯಾಕ್. ಚೈಲ್ಡ್ who is studying, who has to be in 4th standard, maybe in 3rd standard, 2nd standard, maybe in 1st standard as well. ಓಕೆ, ಸೊ ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ನಿಮ್ಮ ಮಕ್ಕಳಲ್ಲಿ ಇಂತಹ ನ್ಯೂನತೆಗಳೇನಾದರೂ ಕಂಡು ಬಂದರೆ ಖಂಡಿತ ಮುಂಜಾಗ್ರತೆ ವಹಿಸಿ. ಯಾಕೆಂದರೆ ಮುಂದೆ ಇದು ಬೆಳವಣಿಗೆ ಆಗ್ತಾ ಆಗ್ತಾ ಕಡಿಮೆ ಅಂತೂ ಆಗೋದಿಲ್ಲ, ಅತಿ ಹೆಚ್ಚಾಗಿ ಬೆಳೆದು ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಮಾನಸಿಕ, ಶಾರೀರಿಕ ತೊಂದರೆಗಳನ್ನು ಉಂಟು ಮಾಡುತ್ತೆ. ಇದ್ರ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ಕೂಡ ಕರೆ ಮಾಡಿ ನಾಜಿಯಾ ಅವರಿಂದ ಉತ್ತರ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.